ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ದಿಸ್ ಕ್ಲಾಸ್. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಲಾಕರ್ ಪಝಲ್ನ ಸ್ಟೇಟ್ಮೆಂಟ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಐ ಡಿಸ್ಕಸ್ಡ್ ಅಬೌಟ್ ಲಾಕರ್ ಪಝಲ್, ಅಷ್ಟೇ ನಾನು ಮಾಡಿದ್ದು ಲಾಸ್ಟ್ ಕ್ಲಾಸಲ್ಲಿ. ಸೊ ಅದೇ ನನಗೆ ಸಾಕಷ್ಟು ಟೈಮ್ ಹಿಡಿಸ್ತು. ತುಂಬ ಇಂಪಾರ್ಟೆಂಟ್ ಪಝಲ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ನಮ್ಗೆ ಚೆನ್ನಾಗಿ ಕ್ಲಿಯರಾಗಿ ಅರ್ಥ ಆದರೆ ಆಮೇಲೆ ಅದು ನೆಕ್ಸ್ಟ್ ಸ್ಟೆಪ್ ಈಸ್ ಟು ಸಾಲ್ವ್ ದ ಪಝಲ್. ಸೊ ನೀವು ಅಟೆಂಪ್ಟ್ ಮಾಡಿದ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನೀವು ಇಬ್ಬರು ಸೇರಿಕೊಂಡು ಆ ಪಝಲ್ನ ಸಾಲ್ವ್ ಮಾಡೋಣ ಓಕೆ. ಇಟ್ಸ್ ಅ ಬ್ಯೂಟಿಫುಲ್ ಪಝಲ್. ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್, ಆಯಿತಾ? ಓಕೆ. ಸೊ ನಾವು ನಮ್ಮ ಗೋಲ್ ಏನು ಅವರ್ ಗೋಲ್ ಈಸ್ ಟು ಫೈಂಡ್ ಆಲ್ ದೋಸ್ ಲಾಕರ್ಸ್ ದಟ್ ರಿಮೈನ್ ಓಪನ್. ಯಾವಾಗ? ಆಫ್ಟರ್ ಆಲ್ ದ 100 ಪೀಪಲ್ ಟೇಕ್ ದೇರ್ ಟರ್ನ್. ಓಕೆ. ಫಸ್ಟು ನಾವೊಂದು ವಿ ವಿಲ್ ಆನ್ಸರ್ ಅಬೌಟ್ 4 ಕ್ವಶನ್ಸ್. ಆ 4 ಕ್ವಶನ್ಸ್ನ ನಾವು ಆನ್ಸರ್ ಮಾಡಿದರೆ ವಿ ವಿಲ್ ಕ್ರ್ಯಾಕ್ ದ ಪಝಲ್. ಓಕೆ. ದ ಫಸ್ಟ್ ಕ್ವಶನ್ ಈಸ್, ಹೌ ಮೆನಿ ಟೈಮ್ಸ್ ವಿಲ್ ಲಾಕರ್ 12 ಬಿ ಚೇಂಜ್ಡ್? ಓಕೆ. ಸೊ ಲಾಕರ್ 1ಇಂದ ಲಾಕರ್ 100 ತನಕ ಇದೆ. ಲಾಕರ್ 12ನ ಎಷ್ಟು ಜನ ಚೇಂಜ್ ಮಾಡ್ತಾರೆ? ಹೌ ಮೆನಿ ಟೈಮ್ಸ್, ಎಷ್ಟು ಬಾರಿ ಲಾಕರ್ 12ನ ಟಚ್ ಮಾಡ್ತಾರೆ? ನೆನಪಿಸ್ಕೊಳ್ಳಿ, ಲಾಕರ್ ಏನಾದರೂ ಕ್ಲೋಸ್ ಇತ್ತು ಅಂದರೆ ಅದನ್ನು ಓಪನ್ ಮಾಡ್ತಾರೆ, ಓಪನ್ ಇತ್ತು ಅಂದರೆ ಅದನ್ನು ಕ್ಲೋಸ್ ಮಾಡ್ತಾರೆ. ಆದರೆ ಕಂಡೀಷನ್ ಏನಪ್ಪ ಅಂತಂದರೆ, ಲಾಕರ್ 12ನ ಎಲ್ಲರೂ ಟಚ್ ಮಾಡೋಕ್ಕಾಗಲ್ಲ. ಲಾಕರ್ 12ನ ಯಾರ್ಯಾರು ಟಚ್ ಮಾಡ್ತಾರೆ? ಲಾಕರ್ 12ನ ಯಾರ್ಯಾರು ಟಚ್ ಮಾಡ್ತಾರೆ ಯೋಚನೆ ಮಾಡಿ ಇದೇ ಇರೋದು ಇಂಪಾರ್ಟೆಂಟ್, ಇದೇ ಇರೋದು. ಸೊ ದ ಹಿಂಟ್ ಈಸ್ ದಿಸ್ ಈಸ್ ದ ಹಿಂಟ್. ಹೂ ಕ್ಯಾನ್ ಚೇಂಜ್ ಲಾಕರ್ 12? ಲಾಕರ್ 12ನ ಯಾರು ಟಚ್ ಮಾಡಬಹುದು? ಎಲ್ಲರಿಗೂ ಅಧಿಕಾರ ಇಲ್ಲ. ಹೂ ಕ್ಯಾನ್ ಚೇಂಜ್ ಲಾಕರ್ 12? ಯೋಚನೆ ಮಾಡಿ. ಲಾಕರ್ 12ನ ಚೇಂಜ್ ಮಾಡೋರು ಯಾರು ಅಂತಂದರೆ, ಎಸ್, ಯಾರು ಚೇಂಜ್ ಮಾಡಬಹುದು? ಲಾಕರ್ 12ನ 2 ಚೇಂಜ್ ಮಾಡಬಹುದು. ಬಿಕಾಸ್ 12 ಈಸ್ ಎ ಮಲ್ಟಿಪಲ್ ಆಫ್ 2. 3 ಚೇಂಜ್ ಮಾಡಬಹುದು. 3 4s are 12. 3 ಈಸ್ ಎ ಮಲ್ಟಿಪಲ್ ಆಫ್, ಇವರು ಪರ್ಸನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಪರ್ಸನ್ಸ್. ಪರ್ಸನ್ 2 ಕ್ಯಾನ್ ಚೇಂಜ್ ಲಾಕರ್ 12 because 12 is a multiple of 2. 2 into 6 is 12. Person 3 can change locker 12 because 3 into 4 is 12. Next to 4, yes, 4 into 3 is 12. Next to 6, yes, 6 into 2 is 12. Next to person 12 himself. Correcta? So person 2, person 3, person 4, person 6 and person 12 can change locker 12. Nobody else, ಇನ್ಯಾರು ಟಚ್ ಮಾಡೋಕ್ಕಾಗಲ್ಲ ಲಾಕರ್ 12ನ ಅಲ್ವಾ. ಓನ್ಲಿ ದೀಸ್ ಪರ್ಸನ್ಸ್ ಕ್ಯಾನ್ ಟಚ್. ಅದೇ ಕಂಡೀಷನ್ ಅಲ್ವಾ ಪರ್ಸನ್ 2 ಯಾವ್ಯಾವ ಲಾಕರ್ಸ್ನ ಟಚ್ ಮಾಡ್ಬೋದು? ದಟ್ ಆರ್ ಮಲ್ಟಿಪಲ್ಸ್ ಆಫ್ 2. 3 ಮಲ್ಟಿಪಲ್ಸ್ ಆಫ್ 3. ಪರ್ಸನ್ 4 ಯಾವ ಲಾಕರ್ಸ್ ಟಚ್ ಮಾಡ್ಬೋದು? ಮಲ್ಟಿಪಲ್ಸ್ ಆಫ್ 4. ಪರ್ಸನ್ 6 ಯಾವ ಲಾಕರ್ನ ಟಚ್ ಮಾಡ್ಬೋದು? ಮಲ್ಟಿಪಲ್ಸ್ ಆಫ್ 6. ಸೊ ದೇರ್ ಫೋರ್ ಇಷ್ಟು ಜನ ಮಾತ್ರ ಲಾಕರ್ 12ನ ಟಚ್ ಮಾಡ್ಬೋದು. ಕರೆಕ್ಟಾ? ಎಸ್. ಬಟ್ ನೋಟೀಸ್ ಮಾಡಿ ನೋಟೀಸ್. ವಾಟ್ ಆರ್ ಆಲ್ ದೀಸ್? 2 3 4 6 12. ವಾಟ್ ಆರ್ ಆಲ್ ದೀಸ್? ಸ್ವಲ್ಪ ಯೋಚನೆ ಮಾಡಿದರೆ ನಿಮಗೆ ಹೊಳೆಯುತ್ತೆ. ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್ ಆಫ್ 12. 12ನ ಫ್ಯಾಕ್ಟರ್ಸ್ ಇವೆಲ್ಲ. ಫ್ಯಾಕ್ಟರ್ಸ್ ಅಂದರೆ ಏನು? ಡಿವೈಸರ್ಸ್ ಅಂತ. 12ನ ಎಲ್ಲರೂ ಡಿವೈಡ್ ಮಾಡ್ತಾರಲ್ವಾ. 2 ಡಿವೈಡ್ ಮಾಡುತ್ತೆ, 3 ಡಿವೈಡ್ ಮಾಡುತ್ತೆ, 4 ಡಿವೈಡ್ ಮಾಡುತ್ತೆ, 6 ಡಿವೈಡ್ ಮಾಡುತ್ತೆ, 12 ಡಿವೈಡ್ ಮಾಡುತ್ತೆ. ಸೊ ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್ ಆಫ್ 12. ಹೌದಾ? ಎಸ್. ಆ್ಯಂಡ್ 1 ಆಲ್ಸೋ 1 ಆಲ್ಸೋ. ಪರ್ಸನ್ 1, ಬಿಕಾಸ್ 1 ಈಸ್ ಎ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಸೊ 1 ಎಲ್ಲ ಲಾಕರ್ಸ್ನೂ ಟಚ್ ಮಾಡ್ಬೋದು. ಸೊ ಈಗ ನೋಡಿ, ಯಾರ್ಯಾರು ಲಾಕರ್ 12ನ ಟಚ್ ಮಾಡ್ತಾರೆ? ಪರ್ಸನ್ 1 2 3 4 6 12. ಹಾಗಾದರೆ ಲಾಕರ್ 12 ಎಷ್ಟು ಸರಿ ಚೇಂಜ್ ಆಗುತ್ತೆ? ಎಷ್ಟು ಅಂದರೆ 12ಗೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೋ ಅಷ್ಟು ಜನ ಚೇಂಜ್ ಮಾಡ್ತಾರೆ. ಸೊ 1 2 3 4 5 6. ಸೊ 6 ಪೀಪಲ್ ವಿಲ್ ಚೇಂಜ್ ಲಾಕರ್ 12. ನಾನು ಹೇಳ್ತಿರೋದು ಚೇಂಜ್ ಅಂತ. ಚೇಂಜ್ ಅಂದರೆ ಏನು? ಓಪನ್ ಇದ್ದರೆ ಕ್ಲೋಸ್ ಮಾಡ್ತಾರೆ, ಕ್ಲೋಸ್ ಇದ್ದರೆ ಓಪನ್ ಮಾಡ್ತಾರೆ. ಓಕೆ, ಇದು ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ.
ಎಸ್, ವೆರಿ ಗುಡ್. ಸೊ ನೋಡಿ, ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಫ್ಯಾಕ್ಟರ್ಸ್ ಆಫ್ 12. ಫ್ಯಾಕ್ಟರ್ಸ್ ಆಫ್ 12 ಆರ್ 1, 2, 3, 4, 6 ಆ್ಯಂಡ್ 12. Therefore, person 1, person 2, person 3, person 4, person 6, person 12 can change locker 12. ಮಕ್ಕಳ ವಿಡಿಯೋ ಪಾಸ್ ಮಾಡಿ ಈ ಕ್ವಶನ್ ಬರ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಈ ಕ್ವಶನ್ ಮತ್ತು ಆನ್ಸರ್ ಎರಡು ಬರ್ಕೊಳ್ಳಿ. ಓಕೆ, ವಿಲ್ ಮೂವ್ ಆನ್. ನೆಕ್ಸ್ಟ್ ಕ್ವಶನ್ ನೋಡಿ ಮಕ್ಕಳ. ದಿಸ್ ಈಸ್ ಮೈ ನೆಕ್ಸ್ಟ್ ಕ್ವಶನ್. After all 100 people have taken their turns changing the lockers, which of these lockers will have been changed exactly twice? So question ಅರ್ಥ ಮಾಡ್ಕೊಳ್ಳಿ. 100 ಜನ ಟರ್ನ್ ತೊಗೊಂಡ್ಬಿಡ್ತಾರೆ. 4 ಲಾಕರ್ ಕೊಟ್ಟಿದ್ದಾರೆ ಮಕ್ಕಳ. ಚಾಯ್ಸ್ ಇದೆ. ದೇರ್ ಆರ್ 4 ಲಾಕರ್ಸ್. ಈ ಲಾಕರ್ಸಲ್ಲಿ ಯಾವ ಲಾಕರ್ನ ಇಬ್ಬರು ವ್ಯಕ್ತಿಗಳು ಮಾತ್ರ ಟಚ್ ಮಾಡ್ತಾರೆ? ಓನ್ಲಿ 2 people ಟಚ್ ದೋಸ್ ಲಾಕರ್ಸ್. 100 ಜನ ಇದ್ದಾರೆ. 100 ಜನದಲ್ಲಿ ಇಬ್ಬರು ಮಾತ್ರ ಲಾಕರ್ನ ಟಚ್ ಮಾಡ್ತಾರೆ. ಇಬ್ಬರು ಮಾತ್ರ. ಯಾರವರು ಅಂತ ಕೇಳ್ತಿದ್ದಾರೆ. ಯಾರವರು ಅಂತ ಮಕ್ಕಳ ನೋಡಿ. ಪರ್ಸನ್ 1 ಟಚಸ್ ಎವ್ರಿ ಲಾಕರ್. ಸೊ ಒಂದಂತೂ ಪಕ್ಕ, ಪರ್ಸನ್ 1 ವಿಲ್ ಟಚ್ ಎವ್ರಿ ಲಾಕರ್. ಸರಿನಾ? ಓಕೆ, ಈ 4 ಲಾಕರ್ ಕೊಟ್ಟಿದ್ದಾರೆ. ಈ 4 ಲಾಕರಲ್ಲಿ ಲಾಕರ್ 6ನ ನಾವು ಒಂದೊಂದೇ ಟೆಸ್ಟ್ ಮಾಡ್ಕೊಂಡು ಹೋಗೋಣ ಮಕ್ಕಳ. ಲಾಕರ್ 6ನ ಎಷ್ಟು ಜನ ಟಚ್ ಮಾಡ್ತಾರೆ ಅಂತ. ಸೊ ಪ್ರೀವಿಯಸ್ ಕ್ವಶನಿಂದ ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಲಾಕರ್ 6ನ ಯಾರ್ಯಾರು ಟಚ್ ಮಾಡ್ತಾರೆ ಅಂತ ಗೊತ್ತಾಗಬೇಕು ಅಂದರೆ ನಾವೇನು ಮಾಡಬೇಕು? ಎಸ್, ಎಕ್ಸಾಕ್ಟ್ಲಿ. ನಾವು ವಿ ಹ್ಯಾವ್ ಟು ಫೈಂಡ್ ದ ಫ್ಯಾಕ್ಟರ್ಸ್ ಆಫ್ 6. ಫ್ಯಾಕ್ಟರ್ಸ್ ಆಫ್ 6 ಕಂಡುಹಿಡಿದು ಬಿಟ್ರೆ ಯಾರ್ಯಾರು ಟಚ್ ಮಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ 6? ನೋಡಿ, 6ನ ಫ್ಯಾಕ್ಟರ್ಸ್ ಯಾವ್ದ್ಯಾವುದು ಸರ್? 1 ಡಿವೈಡ್ ಮಾಡುತ್ತೆ, 2 ಡಿವೈಡ್ ಮಾಡುತ್ತೆ 6ನ, 3 ಡಿವೈಡ್ ಮಾಡುತ್ತೆ, 4 ಡಿವೈಡ್ ಮಾಡಲ್ಲ, 5 ಡಿವೈಡ್ ಮಾಡಲ್ಲ, 6 ಡಿವೈಡ್ ಮಾಡುತ್ತೆ. ಹೌದಾ ಮಕ್ಕಳ? ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 6, ಡಿವೈಸರ್ಸ್ ಆಫ್ 6. So person 1, person 2, person 3 and person 6. These 4 people touch locker 6. ಬಟ್ ಕ್ವಶನ್ ಏನು ಕೇಳ್ತಿದೆ? ಇಬ್ಬರು ಮಾತ್ರ ಟಚ್ ಮಾಡ್ತಾರಂತೆ ಆ ಲಾಕರ್ನ. ಪರ್ಸನ್ 6ನ 4 ಜನ ಟಚ್ ಮಾಡ್ತಾರೆ. ಸೊ ದಿಸ್ ಈಸ್ ನಾಟ್ ದ ಆನ್ಸರ್. ದಿಸ್ ಕ್ಯಾನಾಟ್ ಬಿ ದ ಆನ್ಸರ್. ಓಕೆ, ಇನ್ನು 3 ಇದೆ ಚಾಯ್ಸು. ವಿ ವಿಲ್ ಸಿ. ಲಾಕರ್ 31 ಅಂತ ಕೊಟ್ಟಿದ್ದಾನೆ ಮಕ್ಕಳ. ಓಕೆ, ಲಾಕರ್ 31ನ ಯಾರ್ಯಾರು ಡಿವೈಡ್ ಮಾಡ್ತಾರೆ ಚೆಕ್ ಮಾಡ್ತಾ ಹೋಗೋಣ. ಸರ್ 1 ಡಿವೈಡ್ ಮಾಡೇ ಮಾಡುತ್ತೆ. ಈಗ 31 ಅಲ್ವಪ್ಪ. ವಿಲ್ ಫೈಂಡ್ ದ ಫ್ಯಾಕ್ಟರ್ಸ್ ಆಫ್ 31. 1 31ನ ಡಿವೈಡ್ ಮಾಡುತ್ತೆ. 31 2ಇಂದ ಡಿವೈಡ್ ಆಗುತ್ತಾ? ಇಲ್ಲ. 3ಇಂದ ಡಿವೈಡ್ ಆಗುತ್ತಾ? 3 10s are 30 ಸರ್. 3 11s are 33. 3ಇಂದ ಆಗಲ್ಲ. 4ಇಂದ ಆಗುತ್ತಾ? ಸರ್ 4 7s are 28, 4 8s are 32. 4ಇಂದ ಆಗಲ್ಲ. 5ಇಂದ ಡೆಫಿನೆಟ್ಲಿ ಆಗಲ್ಲ. 6 ಆಗುತ್ತಾ? ಸರ್ 6 5s are 30, 6 6s are 36. ಎಲ್ಲಾಗುತ್ತೆ ಸರ್? 7 ಆಗುತ್ತಾ? ಇಲ್ಲ. 7 5s are 35, 7 4s are 28. 8ಇಂದ ಆಗುತ್ತಾ? ಮಕ್ಕಳ ನೀವು ನೋಡ್ಕೊಂಡು ಹೋದರೆ ಆ್ಯಕ್ಚುಲಿ 31 ಯಾವುದರಿಂದನೂ ಡಿವೈಡ್ ಆಗಲ್ಲ ಎಕ್ಸೆಪ್ಟ್ ಇಟ್ ಸೆಲ್ಫ್. 31ಇಂದ ಡಿವೈಡ್ ಆಗುತ್ತೆ. 31 into 1 is 31. ಹೌದಾ? ಸೊ ನೋಡಿ, ಆನ್ಸರ್ ಸಿಕ್ಕೇ ಬಿಡ್ತು ನಮಗೆ. ಲಾಕರ್ 31ನ ಓನ್ಲಿ ಪರ್ಸನ್ 1 ಮತ್ತು ಪರ್ಸನ್ 31 ಮಾತ್ರ. ಲಾಕರ್ 31ನ ಪರ್ಸನ್ 1 ಮತ್ತು ಪರ್ಸನ್ 31 ಮಾತ್ರ ಟಚ್ ಮಾಡ್ತಾರೆ. ಓಕೆ, ಸೊ 1 and 31 are the factors of 31. These are the factors of 31. ಸೊ ಕೆಲವ್ರಿಗೆ ಈಗಾಗಲೇ ಹೊಡೆದು ಬಿಟ್ಟಿರುತ್ತೆ ಅಲ್ವಾ? ಏನು ಹೊಡೆದಿರುತ್ತೆ ಮಕ್ಕಳ? ನಾವು ಪ್ರೀವಿಯಸ್ 2 classes ಬ್ಯಾಕ್ ನಾವು ಡಿಸ್ಕಸ್ ಮಾಡಿದ್ವಿ.
Which numbers have exactly two factors? Which numbers have exactly two factors? Yes, prime numbers. Prime numbers have exactly two factors. ಈ ಪಝಲ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಡಿಸ್ಕಸ್ ಮಾಡಿದ್ವಿ ಪ್ರೈಮ್ ನಂಬರ್ಸ್ ಹ್ಯಾವ್ ಎಕ್ಸಾಕ್ಟ್ಲಿ ಟೂ ಫ್ಯಾಕ್ಟರ್ಸ್. ಸೊ 31 ಈಸ್ ಎ ಪ್ರೈಮ್ ನಂಬರ್ ಮಕ್ಕಳು. ಹಾಗಾದರೆ 31 ಈಸ್ ಎ ಪ್ರೈಮ್ ನಂಬರ್. ಓಕೆ, ಸೊ ಪ್ರೈಮ್ ನಂಬರ್ಸ್, ಆಲ್ ದ ಪ್ರೈಮ್ ನಂಬರ್ಸ್. ಸೊ 31 ಅಂತಲೇ ಅಲ್ಲ, 1ಇಂದ 100 ತನಕ ಏನೇನು ಪ್ರೈಮ್ ನಂಬರ್ಸ್ ಇದೆ ಅಂದರೆ ಲಾಕರ್ 2, ಲಾಕರ್ 3, ಲಾಕರ್ 5, ಲಾಕರ್ 7, ಲಾಕರ್ 11, ಈ ಎಲ್ಲ ಲಾಕರ್ಸ್ನ ಇಬ್ಬರು ಮಾತ್ರ ಟಚ್ ಮಾಡ್ತಾರೆ. ಯಾರು? ಪರ್ಸನ್ 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್. ಪರ್ಸನ್ 1, ಪರ್ಸನ್ 3, ಪರ್ಸನ್ 1, ಪರ್ಸನ್ 5, ಪರ್ಸನ್ 1, ಪರ್ಸನ್ 7, ಪರ್ಸನ್ 1, ಪರ್ಸನ್ 11. ಸೊ ಎಲ್ಲ ಪ್ರೈಮ್ ನಂಬರ್ಸ್ ಇರೋವಂಥ ಲಾಕರ್ಸ್ನ ಇಬ್ಬರು ಮಾತ್ರ ಟಚ್ ಮಾಡ್ತಾರೆ. ಸೊ ದ ಆನ್ಸರ್ ಈಸ್ ದಿಸ್ ಈಸ್ ನಾಟ್ ದ ಆನ್ಸರ್. ಸರಿನಾ? ಮೇ ಬಿ ಇವೆರಡು ಚೆಕ್ ಮಾಡೋಣ ಮಕ್ಕಳು, ಇವೆರಡು ಚೆಕ್ ಮಾಡೋಣ. ಮೇ ಬಿ ಗೊತ್ತಿಲ್ಲ ಅಲ್ವಾ, ಈ ಚಾಯ್ಸಲ್ಲಿ ಇಬ್ಬರು ಇರ್ಬೋದು. 91 ಪ್ರೈಮ್ ನಂಬರಾ? 91 ಪ್ರೈಮ್ ನಂಬರಾ? ಇದನ್ನು ಫ್ಯಾಕ್ಟ್ರೈಸ್ ಮಾಡಿದ್ರೆ ಗೊತ್ತಾಗುತ್ತೆ ಮಕ್ಕಳು. ಫ್ಯಾಕ್ಟ್ರೈಸ್ ಹೇಗೆ ಮಾಡ್ತೀರಾ ನೋಡಿ. 91 ತೊಗೊಳ್ಳಿ ಸರ್. 2ಇಂದ ಡಿವೈಡ್ ಆಗಲ್ಲ, 3ಇಂದ ಡಿವೈಡ್ ಆಗಲ್ಲ ಸರ್. ನೀವು ನೋಡಿದ್ರೆ ಮಕ್ಕಳ 3ಇಂದನೂ ಡಿವೈಡ್ ಆಗಲ್ಲ, 5ಇಂದನೂ ಡಿವೈಡ್ ಆಗಲ್ಲ, 7ಇಂದ ಡಿವೈಡ್ ಆಗುತ್ತೆ. 7 1 7 3 13 1. ಓಕೆ, ಸೊ 91ಗೆ ಫ್ಯಾಕ್ಟ್ರೀಸ್ ಯಾವ್ದ್ಯಾವುದು ಮಕ್ಕಳ? 91ನ ಯಾರ್ಯಾರು ಡಿವೈಡ್ ಮಾಡ್ತಾರೆ ಸರ್? 1 ಡಿವೈಡ್ ಮಾಡುತ್ತೆ, 7 ಡಿವೈಡ್ ಮಾಡುತ್ತೆ, 13 ಡಿವೈಡ್ ಮಾಡುತ್ತೆ, ಮತ್ತು 91ನೇ ಡಿವೈಡ್ ಮಾಡುತ್ತೆ. ಎಗೇನ್ ದೇರ್ ಆರ್ 4 ಫ್ಯಾಕ್ಟರ್ಸ್ for 91. 91 is not a prime number. There are 4 factors. So person 1, person 7, person 13, person 91, they change locker 91. Okay, what about locker 99? Definitely makla 99 is not a prime number. 99 na ನೀವು ಫ್ಯಾಕ್ಟರೈಸ್ ಮಾಡಿದರೆ ಫ್ಯಾಕ್ಟರ್ಸ್ ಎಲ್ಲ ಬರುತ್ತೆ. ಸೊ 99 is definitely not a prime number. Therefore the answer is locker 31. Very good, very good. ಸೊ ನೋಡಿ ಮಕ್ಕಳ, ಅಮೇಝಿಂಗ್ ರೈಟ್. ಸೊ ಫ್ಯಾಕ್ಟರ್ಸ್ ಆಫ್ 6 ಯಾರ್ಯಾರು? 1 2 3 and 6. ಫ್ಯಾಕ್ಟರ್ಸ್ ಆಫ್ 31 ಆರ್ 1 and 31. ಫ್ಯಾಕ್ಟರ್ಸ್ ಆಫ್ 91 ಆರ್ ದಿಸ್. ಫ್ಯಾಕ್ಟರ್ಸ್ ಆಫ್ 99 ಆರ್ ಆಲ್ ದಿಸ್. ಸೊ ಎಕ್ಸಾಕ್ಟ್ಲಿ 2 ಅಂತಂದರೆ ಪ್ರೈಮ್ ನಂಬರ್. ಸೂಪರ್ ಸೂಪರ್ ಸೂಪರ್. ಸೊ ಪ್ರೈಮ್ ನಂಬರ್ಸ್ನ ಮಾತ್ರ, ಪ್ರೈಮ್ ನಂಬರ್ ಲಾಕರ್ಸ್ನ ಮಾತ್ರ ಇಬ್ಬರು ವ್ಯಕ್ತಿಗಳು ಟಚ್ ಮಾಡ್ತಾರೆ. ಓಕೆ, ವಿ ಆರ್ ಮೂವಿಂಗ್ ಕ್ಲೋಸರ್ ಟು ಸಾಲ್ವಿಂಗ್ ದ ಪಝಲ್. ಎಸ್, ನೆಕ್ಸ್ಟ್ ಇದೆಯಲ್ಲ, ನೆಕ್ಸ್ಟ್ ಕ್ವಶನ್ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಇದನ್ನು ವಿಡಿಯೋ ಪಾಸ್ ಮಾಡಿ ಈ ಕ್ವಶನ್ ಬರ್ಕೊಳ್ಳಿ, ಆನ್ಸರು ಬರ್ಕೊಳ್ಳಿ. ಓಕೆ, ಸೊ ಇಲ್ಲೋ ದಿಸ್ ಈಸ್ ದ ಆನ್ಸರ್. ಆನ್ಸರ್ ಈಸ್ ದಿಸ್. ಸೊ ಪೂರ್ತಿ ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. Yes, makla. So we will move on to the next question. Next question is very important question makla idu. This is a very important question. Yes, after all 100 people have taken their turns changing the lockers, which of these lockers will be open? Okay. So 4 locker ಕೊಟ್ಟಿದ್ದಾರೆ. There are 4 choices. 4 ಚಾಯ್ಸ್ ಕೊಟ್ಟಿದ್ದಾರೆ. ಈ 4 ಲಾಕರಲ್ಲಿ ಯಾವುದು ಓಪನ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸರಿನಾ? ಓಕೆ ಮಕ್ಕಳ, ನಾವು ಫಸ್ಟ್ ಏನು ಮಾಡೋಣ, ಪ್ರತಿಯೊಂದನ್ನು ಫ್ಯಾಕ್ಟ್ರೈಸ್ ಮಾಡೋಣ ಮಕ್ಕಳ. ಓಕೆ, ಸೊ ಫ್ಯಾಕ್ಟ್ರೈಸೇಷನ್ ಹೇಗೆ ಮಾಡೋದು ಗೊತ್ತಿದೆ ಅಲ್ವಾ ನಿಮಗೆ? ಸೊ ಇಲ್ಲಿ ನೋಡಿ, ನಾನು ಫ್ಯಾಕ್ಟ್ರೈಸ್ ಮಾಡ್ತೀನಿ. 24 ಫ್ಯಾಕ್ಟ್ರೈಸ್ ಮಾಡ್ತೀನಿ. ಸೊ 24, ದಿಸ್ ಈಸ್ ಲಾಕರ್ 24. ಲಾಕರ್ 24ನ ಪರ್ಸನ್ಸ್ ಯಾರ್ಯಾರು ಓಪನ್ ಮಾಡ್ತಾರೆ ಅಂತ. ಓಕೆ, ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ಆಫ್ 24. ಸರ್ 1 2 2ಇಂದ ಡಿವೈಡ್ ಆಗುತ್ತೆ ಸರ್, 3ಇಂದ ಡಿವೈಡ್ ಆಗುತ್ತೆ, 4ಇಂದ ಡಿವೈಡ್ ಆಗುತ್ತೆ, 6ಇಂದ ಡಿವೈಡ್ ಆಗುತ್ತೆ, 8ಇಂದ ಡಿವೈಡ್ ಆಗುತ್ತೆ ಮಕ್ಕಳ. 8 3 24. ಸರ್ 12ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು 24.
ಓಕೆ ನಾವು ಮಕ್ಕಳ ನೋಡಿ, ಈಗ ಕ್ವಶನ್ ಏನು ಅಂತಂದರೆ, ಈ 4 ಲಾಕರಲ್ಲಿ ಯಾವ ಲಾಕರ್ ಓಪನ್ ಆಗಿರುತ್ತೆ ಅಂತ. ಆಫ್ಟರ್ ಆಲ್ 100 ಪೀಪಲ್ ಹ್ಯಾವ್ ಟೇಕನ್ ದೇರ್ ಟರ್ನ್. ಓಕೆ, ಈಗ ಲಾಕರ್ 24ನ ಫಸ್ಟು ಪರ್ಸನ್ 1 ಓಪನ್ ಮಾಡ್ತಾನೆ ಮಕ್ಕಳ. ಇನಿಷಿಯಲಿ ಎಲ್ಲ ಲಾಕರ್ಸು ಕ್ಲೋಸ್ ಇರುತ್ತೆ. ಸೊ ಲಾಕರ್ 1 ಪರ್ಸನ್ 1 ಲಾಕರ್ 24ನ ಓಪನ್ ಮಾಡ್ತಾನೆ. ಪರ್ಸನ್ 2 ಲಾಕರ್ 24ನ ಕ್ಲೋಸ್ ಮಾಡ್ತಾನೆ. ಪರ್ಸನ್ 3 ಓಪನ್ ಮಾಡ್ತಾನೆ. ಪರ್ಸನ್ 4 ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್. ಅರ್ಥ ಆಯ್ತಾ? ಸೊ ಲಾಕರ್ 24ನ ಇಷ್ಟು ಜನ ಮಾತ್ರ ಟಚ್ ಮಾಡ್ತಾರೆ. ದೀಸ್ ಆರ್ ದ ಪರ್ಸನ್ಸ್. ಲಾಕರ್ 24ನ 1 2 3 4 5 6 7 8 ಜನ ಮಾತ್ರ ಟಚ್ ಮಾಡ್ತಾರೆ. ಇವ್ರು ಓಪನ್ ಮಾಡ್ತಾರೆ, ಇವ್ರು ಕ್ಲೋಸ್ ಮಾಡ್ತಾರೆ. ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್. ಸೊ ದೇರ್ ಫಾರ್ ಹೌ ಮೆನಿ ಪೀಪಲ್ ಮಕ್ಕಳ? ಹೌ ಮೆನಿ ಪೀಪಲ್? 1 2 3 4 5 6 7 8. ಸೊ ದೆರ್ ಆರ್ 8 ಪೀಪಲ್. 8 ಪೀಪಲ್. ಸೊ ಕ್ಲೋಸ್ ಆಗೋಗಿರುತ್ತೆ. ಸೊ ದಿಸ್ ಈಸ್ ನಾಟ್ ದ ಆನ್ಸರ್. Locker 24 is not open. Okay, what about locker 32? Locker 32. ನೋಡೋಣ. Locker 32. ಓಕೆ ಸರ್, ಮಕ್ಕಳ 32 1. 32ನ ಯಾರ್ಯಾರು ಡಿವೈಡ್ ಮಾಡ್ತಾರೆ? 1 2 ಇಂದ ಡಿವೈಡ್ ಆಗುತ್ತೆ ಸರ್. 3 ಇಂದ ಆಗಲ್ಲ ಸರ್. 4 ಎಸ್. 8 4s are 32. 4 ಇಂದ ಆಗುತ್ತೆ ಸರ್. 6 ಆಗಲ್ಲ. 7 ಆಗಲ್ಲ. 8 ಆಗುತ್ತಾ? ಎಸ್. 8 4s are 32. 9 ಆಗಲ್ಲ. 10 ಆಗಲ್ಲ. 11 12 ಆಗಲ್ಲ. ನೆಕ್ಸ್ಟು 16 ಮಕ್ಕಳ. 16 ನೆಕ್ಸ್ಟು 32. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 32. ಕರೆಕ್ಟಾ? ಕರೆಕ್ಟಾ? ಸೊ ಎಷ್ಟು ಜನ ಇದ್ದಾರೆ ನೋಡಿ ಮಕ್ಕಳೇ. ಅಗೈನ್ ಎಷ್ಟು ಜನ ಲಾಕರ್ 32ನ 1 2 3 4 5 6 ದೇರ್ ಆರ್ 6 ಪೀಪಲ್. 6 ಪೀಪಲ್ ಹೂ ಚೇಂಜ್ ಲಾಕರ್ 32. ಸೊ ಫಸ್ಟು ಕ್ಲೋಸ್ ಇರುತ್ತೆ. ಪರ್ಸನ್ 1 ಓಪನ್ ಮಾಡ್ತಾನೆ. ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್. ಸೊ ಲಾಕರ್ 32 ಕ್ಲೋಸ್ ಆಗಿರುತ್ತೆ. ಓಕೆ, ವಾಟ್ ಅಬೌಟ್ ಲಾಕರ್ 53? ವಾಟ್ ಅಬೌಟ್ ಲಾಕರ್ 53? ಲಾಕರ್ 53, ಎಸ್, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಕ್ಕಳ ನಿಮಗೆ ಗೊತ್ತಾಗತ್ತೆ. 53 ಈಸ್ ಎ ಪ್ರೈಮ್ ನಂಬರ್. ಓಕೆ, ಸೊ 1 ಮತ್ತು 53 ಮಾತ್ರ ಡಿವೈಡ್ ಮಾಡುತ್ತೆ 53ನ. ದೇರ್ ಫಾರ್ ಪರ್ಸನ್ 1 ಓಪನ್ ಮಾಡ್ತಾನೆ, ಪರ್ಸನ್ 3 ಕ್ಲೋಸ್ ಮಾಡ್ತಾನೆ. ಸೊ ಹೌ ಮೆನಿ ಪೀಪಲ್? 2 ಪೀಪಲ್. ಬಿಕಾಸ್ ಪ್ರೈಮ್ ನಂಬರ್ಸ್ ಹ್ಯಾವ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್. 2 ಪೀಪಲ್ ಚೇಂಜ್ ಲಾಕರ್ 53. ಹಾಗಾದರೆ 100 ಬಂತೀಗ. 100 ಇರಬೇಕು ಅನಿಸುತ್ತೆ ಮೋಸ್ಟ್ಲಿ ಆನ್ಸರು. ನೋಡಿ ಮಕ್ಕಳ, ಲಾಕರ್ 100ನ ಯಾರ್ಯಾರು ಚೇಂಜ್ ಮಾಡ್ತಾರೆ? ಲಾಕರ್ 100 ಮಕ್ಕಳ ನೋಡಿ. ಲಾಕರ್ 100 ಸರ್ 1 2 ಇಂದ ಡಿವೈಡ್ ಆಗುತ್ತೆ. 1 2 ಸರ್. 3 ಆಗಲ್ಲ. 4 ಇಂದ ಆಗುತ್ತೆ ಸರ್. 5 ಇಂದ ಆಗತ್ತೆ ಸರ್. 6 ಇಂದ ಆಗಲ್ಲ. 8 ಇಂದ ಆಗುತ್ತಾ? ಇಲ್ಲ ಸರ್. 8 ಇಂದ ಆಗಲ್ಲ ಮಕ್ಕಳ. 8 ಇಂದ ಆಗಲ್ಲ. ಮತ್ತು 10 ಇಂದ ಆಗುತ್ತೆ ಸರ್. 10 ಇಂದ ಆಗುತ್ತೆ ಸರ್. 12 ನೋ. 15 ನೋ ಸರ್. ನೆಕ್ಸ್ಟು 20ನೇ ಸರ್. 20 ಸರ್. ನೆಕ್ಸ್ಟು 25 ಸರ್. 25 ಆದಮೇಲೆ ನೆಕ್ಸ್ಟು 50. ಹೌದು ಸರ್. 50 ಆದಮೇಲೆ ಎಸ್ ಸರ್. 50 ಆದಮೇಲೆ 100. ಯಾವ್ದಾದ್ರು ಬಿಟ್ಟಿದ್ದೀನಾ ಮಕ್ಕಳ? ಇಲ್ಲ ಸರ್, ಯಾವುದು ಬಿಟ್ಟಿಲ್ಲ ಸರ್. ಮಕ್ಕಳು ಎಷ್ಟು ಜನ ಲಾಕರ್ 100ನ ಚೇಂಜ್ ಮಾಡ್ತಾರೆ? ಹೌ ಮೆನಿ ಪೀಪಲ್? ಸೊ 1 2 3 4 5 6 7 8 9. ಓ ಹೋ 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 9 ಪೀಪಲ್. 9 ಪೀಪಲ್. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳ. ಪರ್ಸನ್ 1 ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್. ಎಸ್
ಎಸ್. ಸೊ ಲಾಕರ್ 100 ವಿಲ್ ರಿಮೈನ್ ಓಪನ್. ಈ ಯಾವುದೂ ಇಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ ನೋಡಿ. ಇದು ಕ್ಲೋಸ್ ಕ್ಲೋಸ್ ಕ್ಲೋಸ್, ಇದು ಮಾತ್ರ ಓಪನ್. ಎಸ್ ಮಕ್ಕಳ, ಜಸ್ಟ್ ನೋಟೀಸ್ ಮಾಡಿ, ಇಲ್ಲೇ ಸಿಕ್ತು ನಿಮಗೆ ಆನ್ಸರ್. ಆ್ಯಕ್ಚುಲಿ ನಿಮಗೆ ಆನ್ಸರ್ ಸಿಕ್ತು. ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮಕ್ಕಳ, ಈ 3 ಯಾಕೆ ಕ್ಲೋಸ್ ಇತ್ತು, ಇದು ಯಾಕೆ ಓಪನ್ ಇದೆ? ಸ್ವಲ್ಪ ಯೋಚನೆ ಮಾಡಿ, ವಿಡಿಯೋ ಪಾಸ್ ಮಾಡಿ ನೋಡಿ. ಲಾಕರ್ 100 ಯಾಕೆ ಓಪನ್ ಇದೆ, ಇನ್ನೆಲ್ಲ ಯಾಕೆ ಕ್ಲೋಸ್ ಇದೆ ಅಂತ ಯೋಚನೆ ಮಾಡಿ, ಹೊಳೆಯುತ್ತೆ ನಿಮಗೆ. ಎಸ್, ವೆರಿ ಗುಡ್ ವೆರಿ ಗುಡ್. ಸೊ ಯಾತಕ್ಕೆ ಇದೆಲ್ಲ ಕ್ಲೋಸ್ ಇದೆ ಈ 3 ಅಂತಂದರೆ ನೋಡಿ, 8, 6 ಮತ್ತು 2 ದೇ ಆರ್ ಈವನ್ ನಂಬರ್ಸ್. ಈವನ್ ನಂಬರ್ ಆಫ್ ಪೀಪಲ್ ಚೇಂಜ್ ದೀಸ್ ಲಾಕರ್ಸ್. ಈವನ್ ನಂಬರ್ ಮಕ್ಕಳ, 2, 4, 6, 8 ಎಲ್ಲ ಈವನ್ ನಂಬರ್ ಅಲ್ವಾ? 8, 6, 2. ವೆರಾಸ್ 9 ಈಸ್ ಆನ್ ಆಡ್ ನಂಬರ್. 9 ಈಸ್ ಆನ್ ಆಡ್ ನಂಬರ್. ಸೊ ಇಲ್ಲಿ ಈವನ್ ನಂಬರ್ ಆಫ್ ಪೀಪಲ್ ಚೇಂಜ್ ಮಾಡಿರೋದ್ರಿಂದ ಲಾಕರ್ನ ಓಪನ್ ಆಗಿರೋದು ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್, ಓಪನ್ ಕ್ಲೋಸ್. ಸೊ ಈವನ್ ನಂಬರ್ ಆಫ್ ಪೀಪಲ್ ಟಚ್ ಮಾಡಿರೋದ್ರಿಂದ ಈ ಲಾಕರ್ಸ್ನ ಕ್ಲೋಸ್ ಆಗಲೇಬೇಕು ಮಕ್ಕಳ. ಇಲ್ಲಿ ಆಡ್ ನಂಬರ್ ಆಫ್ ಪೀಪಲ್ ಟಚ್ ಮಾಡಿರೋದ್ರಿಂದ, ಆಡ್ ನಂಬರ್ ಆಫ್ ಪೀಪಲ್ ಟಚ್ ಮಾಡಿರೋದ್ರಿಂದ 9 ಪೀಪಲ್, ದೇರ್ ಫೋರ್ ಇಲ್ಲಿ ಓಪನ್ ಆಗಿರುತ್ತೆ. ನೋಡಿದ್ರಾ? ಬ್ಯೂಟಿಫುಲ್ ಬ್ಯೂಟಿಫುಲ್. ಎಸ್. ಸೊ ಇಲ್ಲಿಗೆ ನಮಗೆ ಆನ್ಸರ್ ಸಿಕ್ತು. ಯಾರು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಆನ್ಸರ್ ಸಿಕ್ತಾ ಸರ್? ಹೆಂಗೆ ಸರ್, ಹೆಂಗೆ? ಸೊ ನೀವು ಇನ್ನೊಂದು ಕ್ವಶನ್ ಆನ್ಸರ್ ಮಾಡಿ ಮಕ್ಕಳ. ನೀವು ಏನು ಅಂತಂದರೆ, ಸೊ ಇದೆಲ್ಲ ವಾಟ್ ಆರ್ ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್ ಆಫ್ 24 ತಾನೆ. These are all factors of 24. These are all factors of 32. These are factors of 53. These are all factors of 100. ಓಕೆ. ಸೊ ನಾನು ಈ ಪಜಲ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ 3 ಪಾಯಿಂಟ್ ಬರೆಸಿದ್ದೆ. ಅದರಲ್ಲಿ 1 ಪಾಯಿಂಟು ಓನ್ಲಿ ಪ್ರೈಮ್ ನಂಬರ್ಸ್ ಹ್ಯಾವ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್. ಕಾಂಪೋಸಿಟ್ ನಂಬರ್ಸ್ ಹ್ಯಾವ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. 3ನೇ ಪಾಯಿಂಟ್ ಬರೆಸಿದ್ದೆ, ಜ್ಞಾಪಕ ಇದೆಯಾ? ಸಮ್ ನಂಬರ್ಸ್ have odd number of factors. They are special numbers. Odd number of factors. Like 100. 100 has odd number of factors. 9 factors. ಇದಕ್ಕೆಲ್ಲ ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದೆ. 8, 6, 2 ಈವನ್ ನಂಬರ್ಸ್ ಇದೆ. ಬಟ್ ಸಮ್ ಸ್ಪೆಷಲ್ ನಂಬರ್ಸ್ ಹ್ಯಾವ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಎಸ್, ಯಾವುದದು? ಓಕೆ. ಸೊ ಕೀಪ್ ಥಿಂಕಿಂಗ್. ಲಾಸ್ಟ್ ಕ್ವಶನಿಗೆ ಬರ್ತೀನಿ. Last question. After all 100 people have taken their turns changing the lockers, how many lockers will be open? ಇದೆ ನಮ್ಮ ಫೈನಲ್ ಕ್ವಶನ್. ಸೊ ನನ್ನ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಿದ್ರೆ ಇದಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ವಾಟ್ ಆರ್ ದೋಸ್ ನಂಬರ್ಸ್ ದಟ್ ಹ್ಯಾವ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್? ಆಡ್, ದೇ ಆರ್ ಸ್ಪೆಷಲ್ ನಂಬರ್ಸ್. ಎಸ್. ಸೊ ದೋಸ್ ನಂಬರ್ಸ್ ಆರ್, ನಾವು ನೋಡಿದ್ದೀವಿ ಆಲ್ರೆಡಿ, ದೇ ಆರ್ ಸ್ಕ್ವೇರ್ ನಂಬರ್ಸ್ ಮಕ್ಕಳ. 1, 4, 9, 16, 25 ಇವೆಲ್ಲ ಸ್ಕ್ವೇರ್ ನಂಬರ್ಸ್. ಓನ್ಲಿ ಸ್ಕ್ವೇರ್ ನಂಬರ್ಸ್ ಹ್ಯಾವ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ದೇರ್ ಫೋರ್ ಲಾಕರ್ 1, ಲಾಕರ್ 4, ಲಾಕರ್ 9, ಲಾಕರ್ 25 ಇವೆಲ್ಲ ಓಪನ್ ಇರುತ್ತೆ ಇನ್ ದ ಎಂಡ್. ಓಕೆ. ಓನ್ಲಿ ದೋಸ್ ಲಾಕರ್ಸ್ whose numbers are square numbers will remain open. ಹಾಗಾದರೆ ಮಕ್ಕಳ 1 to 100 ಅಲ್ಲಿ ಎಷ್ಟು ಸ್ಕ್ವೇರ್ ನಂಬರ್ಸ್ ಇದೆ ಅಂತ ಕಂಡುಹಿಡಿಯೋಣ, ಸರಿನಾ? ಸೊ ಸ್ಕ್ವೇರ್ ನಂಬರ್ಸ್ ಯಾವ್ದು ಮಕ್ಕಳ? 1, ಓಕೆ ಸರ್. 4, ಓಕೆ ಸರ್. 3 into 3, 9. 4 into 4, 16. 5 into 5, 25. 6 into 6, 36. 7 into 7, 49. 8 into 8, 64. 9 into 9, 81. 10 into 10, 100. So what are these? These are the lockers. These are the lockers. Aita? All these lockers have odd number of factors. All these lockers have odd number of factors. Now nodidvi 100 has 9 factors. 9 ಫ್ಯಾಕ್ಟರ್ಸ್ ಅಂದರೆ ಏನು? 9 ಜನ ಟಚ್ ಮಾಡ್ತಾರೆ ಅದನ್ನು ಅಂತ. 9 ಪೀಪಲ್ ಟಚ್ ಲಾಕರ್ 100. ಅದೇ ಥರ ನಾವು ನೋಡಿದ್ವಿ, ಇದು 1 ಅಷ್ಟೇ ಮಕ್ಕಳ, ಇದು ಅಲ್ವಾ 1 ಫ್ಯಾಕ್ಟರ್.
ಒನ್ ಫ್ಯಾಕ್ಟರ್. ಟೂನ ಯಾರ್ಯಾರು ಟಚ್ ಮಾಡ್ತಾರೆ ಮಕ್ಕಳ? ಟೂನ ಪರ್ಸನ್ 1, ಪರ್ಸನ್ 2 ಆ್ಯಂಡ್ ಪರ್ಸನ್ 4. ಸೊ ದೇರ್ ಆರ್ 3 ಫ್ಯಾಕ್ಟರ್ಸ್. 3 ಫ್ಯಾಕ್ಟರ್ಸ್ ಫಾರ್ 4. 9, 1, 3 and 9. So only there are 3 factors. ನೋಡಿದ್ರಾ? So all square numbers have odd number of factors. Therefore these many people, odd number of people touch these lockers. Therefore ಈ ಎಲ್ಲ ಲಾಕರ್ಸು ಓಪನ್ ಆಗಿರುತ್ತೆ. ಸೂಪರ್ ನೋಡಿದ್ರಾ? ಸೊ ಸ್ಕ್ವೇರ್ ನಂಬರ್ಸ್ಗೂ ಇದಕ್ಕೂ ಈ ಪಝಲ್ಗೂ ಏನು ಲಿಂಕು ಅಂತ ನೀವು ಯೋಚನೆ ಮಾಡ್ತಿರ್ತೀರ. ಇದು ಯಾಕೆ ಪಝಲ್ ಕೊಟ್ಟರು, ಸ್ಕ್ವೇರ್ ನಂಬರ್ಸ್ಗೂ ಇದಕ್ಕೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಿರ್ತೀರ. ಬಟ್ ಇಟ್ಸ್ ಅಮೇಝಿಂಗ್ ಅಲ್ವಾ? ಸೂಪರ್ ಅಲ್ಲ? ಸೊ ಆಲ್ ದ ಲಾಕರ್ಸ್ ಹೂಸ್ ನಂಬರ್ಸ್ ಆರ್ ಸ್ಕ್ವೇರ್ ನಂಬರ್ಸ್, ದೇ ರಿಮೈನ್ ಓಪನ್. ಸೊ ನಿಮ್ಗೆ ಇದು ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ನಮಗೆ ಗೊತ್ತಾಯ್ತಲ್ವ ಮಕ್ಕಳ? ಈಗ ಏನು ಅಂತಂದರೆ ಕ್ವಶನ್ ಏನು ಅಂತಂದರೆ, ಕಾಯ್ಸ್ ನಮಗೆ ಆ ಪಝಲ್ ಹೇಳಿದ ತಕ್ಷಣ ಅವನಿಗೆ ಪಝಲ್ ಸಾಲ್ವ್ ಮಾಡೋದಕ್ಕೆ ಗೊತ್ತಾಗೋಯ್ತು. ಸೊ ಅವನಿಗೆ ಗೊತ್ತಾಗೋಯ್ತು, he was the first person to figure out that all square number lockers will remain open at the end. ಸೊ ಅವ್ನು ಮಂತ್ರಿಗೆ ಹೇಳಿಬಿಡ್ತಾನೆ ಈ ಲಾಕರ್ಸ್ ಓಪನ್ ಇರುತ್ತೆ ಅಂತ. ಸೊ ಅವಾಗೇನು ಮಾಡ್ತಾನೆ ಮಂತ್ರಿ, ಆ ಲಾಕರ್ಸ್ನ ಓಪನ್ ಮಾಡ್ತಾನೆ. ಲಾಕರ್ಸಲ್ಲಿ ಒಂದು ವರ್ಡ್ ಕ್ಲೂ ಸಿಗುತ್ತೆ. ವರ್ಡ್ ಕ್ಲೂ ಏನಪ್ಪ ಅದು? ವರ್ಡ್ ಕ್ಲೂ ಅಂತಂದರೆ, ವಾಟ್ ಈಸ್ ದಟ್ ವರ್ಡ್ ಕ್ಲೂ? ಆ ವರ್ಡ್ ಕ್ಲೂ ಏನು ಹೇಳುತ್ತೆ ಅಂತಂದರೆ, ಪಾಸ್ಕೋಡ್ ಅಂತ ಹೇಳಿದ್ನಲ್ಲ ಮಕ್ಕಳ. ಸೊ ರಾಣಿಯ ಆ ಒಂದು ಆಸ್ತಿ ಏನಿದೆ, ಆಸ್ತಿ ಓಪನ್ ಮಾಡಬೇಕು ಅಂತಂದರೆ ನಿಂಗೊಂದು ಪಾಸ್ ಕೊಡಬೇಕು. ಸೊ ಆ ವರ್ಡ್ ಕ್ಲೂ ಏನು ಹೇಳುತ್ತೆ ಅಂತಂದರೆ, ಪಾಸ್ಕೋಡ್ ಬಗ್ಗೆ ಹೇಳ್ತಾ ಇದೆ. ಪಾಸ್ಕೋಡ್ ಕನ್ಸಿಸ್ಟ್ ಆಫ್ ದಿ ಫಸ್ಟ್ 5 ಲಾಕರ್ ನಂಬರ್ಸ್ ದಟ್ ವರ್ ಟಚ್ಡ್ ಎಕ್ಸಾಕ್ಟ್ಲಿ ಟ್ವೈಸ್. Passcode consists of the first 5 locker numbers. ಯಾವ್ಯಾವ ಲಾಕರ್ಸು ಎಕ್ಸಾಕ್ಟ್ಲಿ 2 times ಟಚ್ ಆಗಿರುತ್ತೋ, ನಿಮ್ಗೆ ತಕ್ಷಣ ಗೊತ್ತಾಗೋಯ್ತು. ಸರ್ ಗೊತ್ತಾಯ್ತು ಸರ್. ಮಕ್ಕಳ, ಯಾವ್ಯಾವ ಲಾಕರ್ಸು ಎಕ್ಸಾಕ್ಟ್ಲಿ 2 times ಟಚ್ ಆಗಿರುತ್ತೆ, ಯಾವ ಲಾಕರ್ಸ್ಗೆ ಓನ್ಲಿ 2 ಫ್ಯಾಕ್ಟರ್ಸ್ ಇರುತ್ತೋ ಅದು ಅಂದರೆ ಪ್ರೈಮ್ ನಂಬರ್ಸ್. ಎಸ್, ವಾಟ್ ಆರ್ ದಿ ಫಸ್ಟ್ 5 ಪ್ರೈಮ್ ನಂಬರ್ಸ್? ನೋಡಿ, 2, ಎಸ್ ಸರ್. ನೆಕ್ಸ್ಟು 3, ಎಸ್ ಸರ್. 5, ಎಸ್ ಸರ್. 7, ಎಸ್ ಸರ್. 11. ಸೊ ದಿಸ್ ಈಸ್ ದ ಪಾಸ್ಕೋಡ್. 2, 3, 5, 7, 11 ಈಸ್ ದ ಪಾಸ್ಕೋಡ್. ಈ ಪಾಸ್ಕೋಡ್ನ ಕೊಯ್ಸ್ನ ಮಂತ್ರಿಗೆ ಹೇಳ್ತಾನೆ. ಮಂತ್ರಿ ತಿಜೋರಿ ಓಪನ್ ಮಾಡ್ತಾನೆ. ಅಷ್ಟು ಆಸ್ತಿ ಕೊಯ್ಸ್ ನಮಗೆ ಹೋಗುತ್ತೆ. ಓಕೆನಾ? ಸೊ ಮಕ್ಕಳ, ಹೇಗೆ ಅನ್ನಿಸ್ತು ಈ ಪಝಲ್ಲು? ಸೂಪರ್ ಅಲ್ವಾ? ನಾನಂತೂ ಇದನ್ನು ತುಂಬ ಎಂಜಾಯ್ ಮಾಡಿದೆ ಮಕ್ಕಳ. ತುಂಬ ಚೆನ್ನಾಗಿದೆ ಈ ಪಝಲ್ಲು. ನಾನು ಫಸ್ಟ್ ಈ ಪಝಲ್ ಓದಿದಾಗ ಈ ಪಝಲ್ಗೂ ಸ್ಕ್ವೇರ್ ನಂಬರ್ಸ್ಗೂ ಏನಪ್ಪ ಇದು ಸಂಬಂಧ ಅಂತ ಅನಿಸಿತ್ತು ನನಗೆ. ಆಮೇಲೆ ಅದನ್ನು ಯೋಚನೆ ಮಾಡ್ತಾ ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತು. ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಏನು ಮರೆಯೋಕ್ಕೆ ಸಾಧ್ಯ ಇಲ್ಲ? ಓನ್ಲಿ ಸ್ಕ್ವೇರ್ ನಂಬರ್ಸ್ ಹ್ಯಾವ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಪ್ರೈಮ್ ನಂಬರ್ಸ್ ಹ್ಯಾವ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್. ಸ್ಕ್ವೇರ್ ನಂಬರ್ಸ್ ಹ್ಯಾವ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಇದನ್ನು ನಾನಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ಮರೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಪಝಲ್ನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ನೆಕ್ಸ್ಟ್ ಕ್ಲಾಸಿಂದ ವಿ ವಿಲ್ ಆ್ಯಕ್ಚುಲಿ ಸ್ಟಾರ್ಟ್ ದಿಸ್ ಚಾಪ್ಟರ್, ಪ್ರಾಪರ್ಟೀಸ್ ಆಫ್ ದಿ ಸ್ಕ್ವೇರ್ ನಂಬರ್ಸ್. ಸ್ಕ್ವೇರ್ ನಂಬರ್ಸ್ನ ಪ್ರಾಪರ್ಟೀಸ್ ಏನು, ಪ್ಯಾಟ್ರನ್ಸ್ ಏನೇನು ಬರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರ್ ಮಕ್ಕಳ. ಸೊ ವಿಲ್ ಆ್ಯಕ್ಚುಲಿ ಸ್ಟಾರ್ಟ್ ದ ಚಾಪ್ಟರ್ ಫ್ರಮ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್ ಮಕ್ಕಳ.